ನಿಲ್ಲಲ್ಲ ಅದು ತುಂಬ ಹೈಟ್ ಆಯಿತು, ತುಂಬ ಹೈಟ್ ಆಯಿತು. ಜೀವನ ಪರ್ಯಂತ ಅನ್ನ ಹಾಕಿದೀನಿ. ಬರೀ ಅನ್ನ ಏನು, ಗೋಧಿ, ಜೋಳ, ತರಕಾರಿ ಏನ್ ಬೇಕೋ ಅದು. ಈಗ ನಮ್ಮನ್ನೆಲ್ಲ ಸೆಟ್ ಮಾಡಿ ಮನೆ ಫ್ಯಾಕ್ಟ್ರಿ ಕಟ್ಸಿದ ಮುಂದೆ ನುಗ್ಗಿದಂತೆ ಒಂದೇ ಒಂದು ತರ ಕೆಡದಕ್ಕೆ ಇಷ್ಟು ಕೀಳಾಗಿ ನೋಡ್ತೀರಾ? ಅಲ್ಲ, ಇದಕ್ಕೇನು ಪರಿಹಾರ ಇಲ್ವಾ? ನನಗೆ ಊಟ ಬೇಕು, ಹಸುವು, ಹಾಕೊಳಕ್ ಬಟ್ಟೆ ಬೇಕು ಸ್ವಾಮಿ, ಬಿಸಿಲು ಚಳಿ ಇರೋಕ್ಕೊಂದು ಸೂರ್ ಬೇಕು ಸ್ವಾಮಿ. ಈಗ ಹಾದಿ ಮಲ್ಕೊಂಡು ತಿನ್ಕೊಳ್ಳಿ, ಯಾವ್ದಾರ ಒಂದು ಕಾಲ ನಿಂತ್ಬಿಟ್ಟು ಅಂತಂದ್ರೆ ಅಷ್ಟೇ ಶ್ರೀಮಂತ ಪಾದ ಹೇಗತಿ. Oh, he's talking about that guy, yeah. Oh, that guy. He's so handsome. You handiganತರ ರೋಡಲ್ಲಿ ಬಿಟ್ಟಿರ್ಬೇಕಾಯ್ತು. And moreover, he's proved that he was not driving the car. ಅವ್ನು ಡ್ರೈವರ್ ಕಾರ್ ಓಡಿಸ್ತಾ ಇರಲಿಲ್ಲ ಅಂದ್ರೆ ಮತ್ತೆ ಓಡಿಸ್ತಿದ್ರು. ಹಾಗಾದ್ರೆ ಕುರ್ಕೊಂಡು ಹೋಗ್ತಿದ್ದೆ ನಮ್ಮ ಕಾರು. ಓ, ಹಂಗಾದ್ರೆ ಜಿಂಕೆನು ಅದೇ ಸೂಸೈಡ್ ಮಾಡ್ಕೊಂಡಿರ್ಬೇಕು ಅಲ್ವಾ? ಇದೆಲ್ಲ ದೊಡ್ಡವ್ರ ಮಾತು, ನಮ್ಗೆ ಯಾಕೆ? ಓ ಮೈ ರೀಮ ಕ್ರೀಮ ಬಲಕಿಲ್ಲಮ ಕ್ರೀಮ ಅಕ್ರೀಮ ಬ್ರಿಲ್ ಕ್ರೀಮ ಅಲ್ಲ ಅಂದ್ರೆ ಅರ್ಥ ಆಗಿಲ್ಲ. He's so funny, yeah. ಬಾಬಾಜಿ ಹೇಳ್ತಾರೆ, ನೀವು ಜಾತಿ ಮಾರೋದಾದ್ರೆ ಇದೆಲ್ಲ ಸಿಗುತ್ತೆ. ಯಾವ ಜಾತಿ? ಸರಿ ಸರಿ ಸರಿ. ಹಕ್ಕಲ್ಲ, ಇನ್ಶಾಅಲ್ಲಾ, ಮಾಶಾಅಲ್ಲಾ. ಆಮೇಲೆ ಗುಡಿಸು ವ್ಯವಸ್ಥೆನೂ ಆಗುತ್ತೆ. ಆದ್ರೆ ಬಾಬಾಜಿ ಹೇಳಿದ ಜಾತಿ ಬಿಟ್ಟು ಬೇರೆ ಜಾತಿಗೆ ಹೋಗ್ಬೇಡ. ಇನ್ಮೇಲೆ ನಿನ್ ಜಾತಿ ಯಾವುದು ಅಂತ ಕೇಳಿದ್ರೆ ಹೇಳು, ಅದು ಆ ಜಾತಿ. ಯಾವ ಜಾತಿ? ಆ ಜಾತಿ. ಯಾವ ಜಾತಿ? ಆ ಜಾತಿ. ಪರಿವಾರ ಬಾಬಾಜಿ ಕಿ ಜೈ ಹೋ, ಜೈ ಹೋ. Miss you, bless you. ಅక్కడ ಕ್ವಶನ್ಸ್ ಹಾಕ್ತೀರಾ? ಯಾರೋ ನೀನು? ಯಾವ ಜಾತಿ? ಜಾತಿ ದರಿದ್ರ ಹುಡುಗ ಕೊಟ್ಟ
ದಿನವಿದ್ದರೂ ತೇಗುತ್ತಿರುವ ಹಿಂದೆ ಬಂದ ಹೃದಯದ ಮುಂದೆ ಬರಲು ಹಾಯದ ನಾವು ನೀವು ಅವರು ಇವರು ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಜಿಂದಾಬಾದ್ ಜಿಂದಾಬಾದ್ ನೇತಾಜಿ ಜಿಂದಾಬಾದ್ 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 ನೇತಾಜಿ ಜಿಂದಾಬಾದ್ 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 ಎಲ್ಲಾನು ಗುಳುಂ ಎಲ್ಲ ಕಷ್ಟಗಳನ್ನ ಗುಳುಂ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ ನಮ್ಮ ನೇತಾಜಿ. ಬನ್ನಿ ಬನ್ನಿ ಸರ್, ಎಷ್ಟು ಟೈಮ್ ಅಲ್ಲಿ ಅಷ್ಟೋ ಟೈಮಲ್ಲಿ ಪರಿಹಾರ ಕೊಡ್ತಾರೆ. ಬನ್ನಿ ಬನ್ನಿ ಬನ್ನಿ, ನೀವು ಬನ್ನಿ. ಸ್ವಾಮಿ, ನಾನೊಬ್ಬ ತುಂಬಾ ಕಷ್ಟ ಇದೆ, ನಾನೊಬ್ಬ ರೈತ. ಹೌದಾ? ಏಯ್ ಅಣ್ಣ ಯಾಕೆ ಇಸ್ಕೊಂಡ್ಬಿಟ್ರು? ಆಯ್ತಾ ಹಾ, ಯಾಕೆ ಅದೇ ಸ್ವಾಮಿ, ನಾನೊಬ್ಬ ರೈತ. ಏನು ಮಳೆ ಬರ್ಸ್ಬೇಕೆ? ಬೇಕೆ ಹೊಲಕ್ಕೆ ಕಾಸ್ಟ್ಲಿ ಪಂಪ್ ಸೆಟ್ ಬೇಕೆ ಬೇಕೆ ಇಂಪೋರ್ಟೆಡ್ ಟ್ರ್ಯಾಕ್ಟರ್ ಬೇಕೆ? ಬೇಕೆ ಹೈ ಕ್ವಾಲಿಟಿ ಸೀಡ್ಸ್ ಬೇಕೆ ಬೇಕೆ ಏನ್ ಬೇಕೋ ಕೇಳು. ಕೇಳು ನನಗೆ ನನಗೆ ನಿನಗೆ? ನನಗೆ ಹೋಗೋ ಊಟ ಬೇಕು ಸ್ವಾಮಿ. ಏನು ಊಟನ? ಛೆ! ಛೆ! ನಮ್ಮ ದೇಶದ ಬೆನ್ನೆಲುಬಾದ ರೈತರಿಗೆ ಊಟವಿಲ್ಲವೇ? ಇಲ್ಲವೇ ಅನ್ನ ಹಾಕುವವರಿಗೆ ಅನ್ನ ಕೊಡುವವರಿಲ್ಲವೇ ಇಲ್ಲವೇ ಕೇಳಿದ್ರ ಪ್ರಜೆಗಳೇ, ನಿಮ್ಗೂ ಇದೇ ಗತಿ ಬರಬೇಕೆ? ನೀವು ಇದೇ ನಾಯಿ ತರ ಅಲಿಯಬೇಕೆ? ಅಲಿಯಬೇಕೆ? ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಆಗೋ ಕಾಲದಲ್ಲಿ ಈ ಮೂಳೆ ತೋರಿಸೋ ಮೂಳೆ ಮ್ಯಾನ್ ಆಗಬೇಕೆ? ಮೂಳೆ ಮ್ಯಾನ್ ಆಗಬೇಕೆ? ಬೇಡ ತಾನೆ. ಹಾಗಿದ್ದರೆ ನಿಮ್ಮ ಮತ ನಮ್ಮ ಪಾರ್ಟಿಗೆ ಇರಲಿ. ನಮ್ಮ ಪಾರ್ಟಿಯ ಗುರುತು ಬಡವನ ಅಂಗಿ. ಆಕ್ಚುಲಿ ಬಡವನ ಹರಿದ ಅಂಗಿ. ಬಡವನ ಹರಿದ ಅಂಗಿಗೆ ಇರಲಿ. ಬಿರಿಯಾನಿ ಮಚ್ಚ ಮಾಡು. ಈಗ ಯಾವ ಗುರುತಿಗೆ ನಿನ್ನ ಮತ? ಹರಿದ ಅಂಗಿಗೆ. ಯಾವ ಗುರುತಿಗೆ? 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 ಹಾ ಈಗ ನಮಗೆ ಊಟ. ಯಾರು ನೀನು ಮಾತಾಡೋದು? ಆ ಪಾರ್ಟಿಯಲ್ಲಿ ಮಾತಾಡ್ತಾ ಅವ್ರು ಅಲ್ಲಿ ಮಾತಾಡ ನಾ ಮಾತಾಡ್ತೇನೆ ನನ್ನ ಕಡೆ. ನೀನು ಅವರು ಮಾತಾಡ್ತೀಯ, ಅವ್ರು ಒಳ್ಳೆನೆ, ಅಲ್ಲಿರೋ ತುಂಬಾ ಒಳ್ಳೆಯವರು. ಆದ್ರೆ ನೀನು ನಮ್ಮ ಪಾರ್ಟಿಗೆ ಮಾತಾಡ್ಕೊಡ್ಬೇಕು. ಏನ್ ಬೇಕು? ಏನ್ ಬೇಕು? ಕೇಳು, ಕೇಳು. ಊಟ ಊಟ ಊಟ. ದುಡ್ಡು. ಇಟ್ಕೋ. ಹಾ, ನಮ್ಮ ಪಾರ್ಟಿ ಗುರುತ್ವ ಏನಿದೆ? ಏನಿದು? ನನಗೆ ಲುಂಗಿ. ಅರ್ಧ ಲುಂಗಿ ನಮ್ಮ ಮತ. ಪೊಲೀಸ್ ಬಿರಿಯಾನಿ ಬೇರೆ ನಿಂಗೆ. ನಿಮ್ಮಂತವ್ರು ಇದರಿಗೆ ಕಣ, ನಮ್ಮಂತವ್ರಿಗೆ ಇಷ್ಟೊಂದು ಕೆಲಸ. ಕಳ್ತನ ಇನ್ನೊಂದ್ಸತಿ ಕಳ್ತನ ಮಾಡಿದ್ರೆ ಅಷ್ಟೇ. ಕಳ್ತನ ಮಾಡಲೇಬೇಕಾ? ಹೋಗಿ ಯಾವ್ದಾದ್ರು ಬ್ಯಾಂಕ್ ಲೂಟಿ ಮಾಡು, ಇಲ್ಲ ಸ್ಕ್ಯಾಮ್ ಮಾಡು. ಅದು ಬಿಟ್ಟು ಚಿಲ್ರಕ 1000 ರೂಪಾಯಿಗೆ ಅದಕ್ಕೆ ಕಣ ನಿಮ್ಮಂತವರೆಲ್ಲ ಉದ್ಧಾರ ಆಗಲ್ಲ ಅನ್ನೋದು. ಏನಿದು? ನಾನೇ ಕಳ್ತನ ಮಾಡಿದ್ದು, ಇನ್ಮೇಲೆ ಕಳ್ತನ ಮಾಡಲ್ಲ ಅಂತ ಅರ್ಥ ಆಯ್ತಾ? ನೀವೆಲ್ಲ ಹೆದರಬೇಡಿ, ನಾವಿರೋದೇ ನಿನ್ನ ಕಾಯೋಕೆ. ಯಾಕೆ ಕಾಯೋಕೆ? ನೀನು
ನಮ್ಮ ಕಾಯೋ ಹುಡುಗ ಶಾನುಭೋಗ ಬೀಚಿನೊಳಗೆ ಹೆಬ್ಬೆಟ್ಟನ್ನು ಒತ್ತುವವರು ನಮ್ಮ ಕಾಯೋ ಗುರುವರು. ಛಾಯಾಬಂದಿ ಕಮಲ್ದಾರ ಬರಲು ನಮ್ಮಲ್ಲೊಬ್ಬನನ್ನು ಮೆಚ್ಚಿ ಮಸದ ಮಜ್ಜ ಹರಿದು ಕಚಕ್ಕೆಂದು ಕುಯ್ದು ಬಿರಿಯಾನಿಯ ಮೆಹರ್ಬಾನಿಯ ಮಾಡಿ ಕೈಯ ಜೋಡಿಸುತ್ತಾ ಕಿಸೆಗೆ ಹಸಿರು ನೋಟು ತುರುಕಿ ನುಡಿಗೆ ಹಸನೆ ಹಚ್ಚುವವರು ನಮ್ಮ ಕಾಯೋ ಗುರುವರು. ಇದು ಲುಂಗಿನೂ ಹೋಯ್ತು, ಹೊಟ್ಟೆಗಿನ್ನೂ ಹಿಟ್ಟಿಲ್ಲ, ಬಿಸಿಲು ಚಳಿ ಇನ್ನೂ ಮೈ ಬಿಟ್ಟಿಲ್ಲ. ಏನ್ ಜೀವನ ಏನೋ, ನಮ್ಮ ಮುಟ್ಕಾಲು ಯಾರು ಇಲ್ವೇ? Standing in front of you, this big muscle is only looking man. Is our government responsible for this? Is our religious group responsible for this? We need answers. We need answers. But there are no answers. Why are there no answers? Why are we treating our countrymen as dogs? Huh? How do you explain this man who stands at intolerance? Is the racial intolerance the biggest issue for poverty and hunger? Huh? Are they playing for Aam Aadmi and Garib being ripped apart? Huh? The country needs to know. The country needs to know. Meanwhile, in other news, one of our top heroines had a wardrobe malfunction at a charity event, and this has gained more money than an actual performance. And two top heroes, who are traditional rivals, have now harmed each other. So with this, the major issues of our problem have been solved. Now we are left with small issues such as poverty, hunger, and so please everybody stay tuned for a further news. Well, chalo, we are breaking news. Apparently, cricket had just spotted. Sir, you know, we got the police dead man. He just got here. ಬಿಸಿಲಿನಲ್ಲಿ ನಮ್ಮ ಧೂಳಿ ಮರದ ಅಡಿ ತಾವು ಕೂತು ಮಾತಿನ ಗೈರತ್ತಿನಲ್ಲಿಯೇ ಕರಾವತ್ತು ನಡೆಸುವವರು ನಮ್ಮ ಕಾಯೋ ಗುರುಬರು. ಊಟ ಇಲ್ಲ, ನೀರಿಲ್ಲ, ಬಿಸಿಲು ಚಳಿ, ನಮ್ ಕಷ್ಟ ಕೇಳೋರು ಯಾರಪ್ಪ? ನಮ್ ಕಷ್ಟ ಕೇಳೋರು ಯಾರು? ನಾವಿದ್ದೀವಿ. ಇವನ್ನ ಸ್ಕ್ಯಾನಿಂಗ್ ಮಾಡಿ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್, ಬೊಬೊ ಟೆಸ್ಟ್, ತೂತು ಟೆಸ್ಟ್, ಶಿಶು ಟೆಸ್ಟ್, ಮೊಮೊಮಿಯೋ ಟೆಸ್ಟ್, ಬೊಬೊ ಟೆಸ್ಟ್ ಎಲ್ಲ ಮಾಡಿ ಬಾಯ್ಸ್, Yes, ma'am. ನಿನಗೇನಾಗಿದೆ ಅಂದ್ರೆ ನಿನಗೆ ಅಯ್ಯೋ, ನನಗೇನಾಗಿದೆ? ನಿನಗೆ ಏನೂ ಆಗಿಲ್ಲ. ಊಟ ಇಲ್ಲದೆ ನಿಶಕ್ತಿ ಆಗಿದೆಯಾ ಅಷ್ಟೇ. Your heart is fine, your brain is fine, your kidney is fine, everything is absolutely fine. ಬೆಳಗ್ಗೆ 2 ಎಗ್ಗು, ಮಧ್ಯಾಹ್ನ 2 ಲೆಗ್ಗು, ರಾತ್ರಿ 2 ಬೆಕ್ಕು. ಕುದುರೆ ಟೆನ್ಷನ್ ತಗೋಬೇಡ, ಹೆದರ್ಕೋಬೇಡ ಆಯ್ತಾ? ಸ್ವಾಮಿ, ಹಾಗಿದ್ರೆ ನನಗೆ ಊಟ ಕೊಡಿ, ಅನ್ನ ಕೊಡಿ. ಮೊದಲು ಬಿಲ್ ಕಟ್ಟಿ ಫೀಸ್ ಕೊಡಿ. ಎಷ್ಟು? 10,000. ಅಯ್ಯಯ್ಯೋ. ಏನ ಇಲ್ವಾ? ದುಡ್ಡಿಲ್ದವ್ರ ಏನಕ್ಕೆ ಹುಷಾರಿದ್ರೆ ಮಾಡ್ಕೊಂಡೆ? ಯು ಆರ್ ಸಪೋಸ್ ಟು ಫಾಲ್ ಸಿಕ್ ಓನ್ಲಿ ಇಫ್ ಯು ಹ್ಯಾವ್ ಮನಿ. ಏನ್ ಮಾಡೋದು ಈಗ? ಏನ್ ಮಾಡೋದು? ನರ್ಸ್ ಹೇಳಿ ಡಾಕ್ಟ್ರೇ. ಇವಂದು ಒಂದು ಕಿಡ್ನಿ ಕತ್ತರಿಸ್ಬಿಡಿ. ನಮ್ ಕಿಡ್ನಿ ಮಾಲೆಯಲ್ಲಿ ಅದನ್ನು ಪೋಣಿಸ್ಬಿಡೋಣ. ಐ ನೀಡ್ ಟು ಬೈ ಅ ಫೋನ್. ನಿಮ್ಗೆ ಕಿಡ್ನಿ ಇಲ್ಲ ಅಂದ್ರೆ ಯೋಚನೆ ಮಾಡ್ಕೊಬಿಡಿ. ನಾನ್ ನಿಮ್ಮ ಕಾಯ್ತಿರ್ತೀನಿ ನಾನು. ಬಾಯ್ಸ್, Yes, ma'am. ಇವನು ಒಂದು ಕಿಡ್ನಿ ಕತ್ತರಿಸಿ. Okay, ma'am.
ಆಹಾ, ಏನು ಹೊಳಪು, ಏನು ಜಾದು, ಏನು ಮೋಹ. ಕಣ್ಣು ಕುಕ್ಕಿ ಸೊಕ್ಕಿರುವ, ಕಪ್ಪಣದಲ್ಲಿ ಸಿಕ್ಕಿರುವ, ಹೋಗಿ ಹೋಗಿ ದಿಕ್ಕಿರುವ. ಅಲ್ಲ, ಈ ದೇಶದಲ್ಲಿ ಬಡವರಾಗಿ ಮಧ್ಯವರ್ಗದವರಿಗೆ ಹುಟ್ಟೋದೆಂದಪ್ಪ. ನನಗೇನ್ ಮಾಡ್ಲಿ? ಯಾರ ಸಹಾಯ ಅಂತ ಕೇಳಿ? ಅಲ್ಲ ಸ್ವಾಮಿ, ನಮ್ಮದಿಷ್ಟು ಊಟ ಬೇಕು, ಯಾರಾದ್ರೂ ಕೊಡ್ತೀರಾ? ಹಾಕೊಳಕ್ ಬಟ್ಟೆ ಬೇಕು ಸ್ವಾಮಿ, ಯಾರಾದ್ರೂ ಕೊಡಿ. ಇವಕ್ಕೊಂದು ಸೂರ್ ಕೊಡಿ ಸ್ವಾಮಿ. ಅಲ್ಲ, ನಿಮ್ಮನೆ ಕೆಲಸ ಬೇಕಾದ್ರೆ ಮಾಡ್ಕೊಂಡಿರ್ತೀನಿ. ಒಂದಿಷ್ಟು ಆಗ ಕೊಟ್ರೆ ಬೆಳೆದು ಬೆಳಿತೀನಿ. ಮತ್ತೆ ನಾನು ನಿಮಗೆ ದೇಶದ ಪ್ರಜೆನೇ ಅಲ್ವೇ? ಮತ್ತೆ ನಾನು ನನ್ನಂತವ್ರು ಯಾರು? ನೀನು, ಅವರು, ಇವರು